ಪರಪ್ಪನಗ್ರಹಾರ ಜೈಲಲ್ಲಿ ರಾಜಾತಿಥ್ಯಕ್ಕೆ ಬ್ರೇಕ್ ಬಿದ್ದಿಲ್ಲ. ರಾಜಾತಿಥ್ಯ ತುಂಬ ಜೋರಾಗಿ ಸದ್ದು ಮಾಡಿದ್ದು ಯಾವಾಗ ಅಂತ ಹೇಳಿದ್ರೆ ದರ್ಶನ್ ಜೈಲಿಗೆ ಹೋಗಿದ್ದಾಗ ಮೊದಲ ವಿಚಾರದಲ್ಲಿ ಇದೇ ಕೇಸ್ಗೆ ರೇಣುಕಾಸ್ವಾಮಿ ಕೇಸಲ್ಲಿ ಈ ಬೇಲ್ ಸಿಗೋದಕ್ಕಿಂತ ಮುಂಚೆ ದರ್ಶನ್ ಜೈಲಲ್ಲಿ ಇದ್ದಿದ್ದಲ್ವಾ, ಆಗ ರಾಜಾತಿಥ್ಯ ಸಿಕ್ಕಿತ್ತು. ಅವನು ಯಾರೋ ವಿಲ್ಸನ್ ಗಾರ್ಡನ್ನಾಗ ಇನ್ನೊಬ್ಬ ಬೇಕ್ರಿ ಅದು ಇದು ಇದೆಲ್ಲ ಬಂತಲ್ಲ, ಆವಾಗ ದರ್ಶನ್ ನೋಡಿ ಮಗ್ಗಿಡ್ಕೊಂಡಿರೋದು, ಲಾನಲ್ಲಿ ಕೂತಿರೋದು, ಓಹೋ ಏನು ರಾಜಾತಿಥ್ಯ ಈ ಥರ ಇದ್ದುಬಿಟ್ರೆ ಯಾರು ಬೇಕಾದ್ರೂ ಜೈಲಲ್ಲಿ ಇರ್ತಾರೆ ಇದೆಲ್ಲ ಬಂತಲ್ಲ. ಇದಾದಮೇಲೆ ಅದಕ್ಕೂ ಬ್ರೇಕ್ ಬಿತ್ತು, ಬೇರೆ ಬೇರೆ ಜೈಲಿಗೆ, ಬಳ್ಳಾರಿ ಜೈಲಿಗೆಲ್ಲ ಶಿಫ್ಟ್ ಮಾಡಲಾಯಿತು. ಇದಾದಮೇಲೆ ಸುಪ್ರೀಂ ಕೋರ್ಟ್ ಕಡೆಯಿಂದ ದರ್ಶನ್ ಆಮೇಲೆ ಬೇಲ್ ತೊಗೊಂಡು ಆಚೆ ಬಂದಮೇಲೆ ಬೇಲ್ ಕೂಡ ರದ್ದಾಯಿತು, ಮತ್ತೆ ಈ ಜೈಲುಗಳಿಗೆ ಬರಬೇಕು ಅಂತ ಆಯಿತು. ಇದಾದಮೇಲೆ ಎಲ್ಲರ ಪರ್ಸೆಪ್ಷನ್ ಅಥವಾ ಎಲ್ಲರ ದೃಷ್ಟಿಯಲ್ಲಿ ಬಂದಂಥ ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲ ರಾಜಾತಿಥ್ಯಕ್ಕೆ ಭಯಂಕರ ಬ್ರೇಕ್ ಹಾಕ್ಬಿಟ್ಟಿದ್ದಾರಲ್ಲಿ. ದರ್ಶನ್ಗೆ ಒಂದೇ ಒಂದು ಸೂರ್ಯನ ಬೆಳಕಿಗೂ ಬಿಡ್ತಾ ಇಲ್ಲ, ಅವ್ರನ್ನ ಬಿಸಿಲಿಗೂ ಬಿಡ್ತಾ ಇಲ್ಲ, ಫಂಗಸ್ ಆಗಿದೆ, ಈ ಥರ ಅಲಿಸ್ತಾ ಇದ್ದಾರೆ ಅವ್ರನ್ನ. ಪ್ರತಿಯೊಂದಕ್ಕೂ ಏನು ಕೇಳಿದ್ರು ಸುಪ್ರೀಂ ಕೋರ್ಟಿಗೆ ಬರೀರಿ, ಅವ್ರಿಗೆ ಬರೀರಿ, ಆರ್ಡರ್ ತೊಗೊಂಡು ಬನ್ನಿ ಅಂತ ಮಾತಾಡ್ತಾ ಇದ್ರು ಅಂತ. ಹಾಗಿದ್ದಾಗ ಜನರಲ್ಲಾಗಿ ಏನು ಅಂದ್ಕೋತಾರೆ, ಇಡೀ ಪರಪ್ಪನಗ್ರಹಾರದಲ್ಲಿ ಎಲ್ಲ ಖೈದಿಗಳಿಗೂ ಇದೇ ಥರ ನೋಡ್ಕೊಳ್ತಾ ಇದ್ದಾರೆ ಅನ್ನೋ ಅಂತ ಒಂದು ಪರ್ಸೆಪ್ಷನ್ ಇರುತ್ತೆ. ಆದರೆ ಈಗೊಂದು ವಿಡಿಯೋ ಹೊರಬಿದ್ದಿದೆಯಲ್ಲ, ಈ ವಿಡಿಯೋಲಿ ಏನಾಗ್ತಾ ಇದೆ, ಇದು ಗಾಬರಿ ಹುಟ್ಟಿಸುವಂಥ ಒಂದು ವಿಡಿಯೋ, ತುಂಬ ಗಾಬರಿ ಹುಟ್ಟಿಸ್ತಾ ಇದೆ ವಿಡಿಯೋ. ಯಾರ ಬಗ್ಗೆ? ವಿಕೃತಕಾಮಿ ಉಮೇಶ್ ರೆಡ್ಡಿಯ ಒಂದು ವಿಡಿಯೋ ಇದೀಗ ಆಚೆ ಬಂದಿದೆ. ಅದು ಸುಪ್ರೀಂ ಕೋರ್ಟ್ನ ಚಾಟಿ ಆದಮೇಲೂ ಕೂಡ ಜೈಲಧಿಕಾರಿಗಳು ಹಾಗಾದರೆ ಎಚ್ಚೆತ್ತುಕೊಂಡಿಲ್ವಾ? ಪರಪ್ಪನಗ್ರಹಾರ ಜೈಲಲ್ಲಿ ಎಲ್ಲವೂ ಖುಲ್ಲಂ ಆಗಿದೆ ಇದೀಗ. ಬಿಂದಾಸ್ ಲೈಫ್ ಯಾರ್ದು? ವಿಕೃತಕಾಮಿ ಉಮೇಶ್ ರೆಡ್ಡಿದು. ಇವನು ಆಚೆ ಇದ್ದರೆ ಇನ್ನೇನೇನಾಗ್ತಿತ್ತೋ ಗೊತ್ತಿಲ್ಲ ನಮಗೆ. ಇವನು ಅತ್ಯಾಚಾರ, ಆನಂತರದಲ್ಲಿ ಇವನು ಸಾಯಿಸೋ ವಿಚಾರಗಳು ಇದೆಲ್ಲ ನಡೆದಿದೆಯಲ್ಲ ಇಲ್ಲಿ ವಿಕೃತಕಾಮಿಯದ್ದು. ಅವನಿಗೆ ಹೇಗಿದ್ದಾನೆ ಉಮೇಶ್ ರೆಡ್ಡಿ ಹೇಗಿದ್ದಾನೆ ನೋಡಿ, ಹೀಗಿದ್ದಾನೆ ಅವನು. ಇದನ್ನು ಯಾರಾದರೂ ನೋಡಿದ್ರೆ ಇದು ಮನೇಲಿದ್ದಾನೆ, ಅವನು ಯಾವುದೋ ಮನೇಲಿ ವಾಸ ಮಾಡ್ತಾ ಇದ್ದಾನೆ ಅಂತ ಹೇಳಬೇಕು ನೀವು. ಯಾರೇ ಸಡನ್ನಾಗಿ ನೋಡಿ ಇದು ಅಲ್ಲ, ಹಿಂದೆ ಟಿ ವಿ ಬರ್ತಾ ಇದೆ, ಇಲ್ಲಿ ಆರಾಮಾಗಿ ಕೂತಿದ್ದಾನೆ ಇವನು, ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡು ಮೊಬೈಲಲ್ಲಿ ಯಾರ ಹತ್ರನೋ ಸಂಬಂಧಿಕರ ಹತ್ರ ಮಾತಾಡ್ತಾ ಇದ್ದಾನೆ, ಸ್ನೇಹಿತರ ಹತ್ರ ಮಾತಾಡ್ತಾ ಇದ್ದಾನೆ ಅಂತ ಕಾಣಿಸುತ್ತೆ ನಿಮಗೆ. ಆದರೆ ಉಮೇಶ್ ರೆಡ್ಡಿ ಇರೋದು ಜೈಲ್ ಒಳಗಡೆ. ಜೈಲಲ್ಲಿ ಅವನಿಗೆ ಟಿ ವಿ, ಮೊಬೈಲ್ ಸೌಲಭ್ಯ ಕೊಡಲಾಗಿದೆ. ಜೊತೆಗೆ ತನಗೆ ಬೇಕಾದಂಥ ಅಡುಗೆ ಮಾಡಿಕೊಳ್ಳುವುದಕ್ಕೂ ಕೂಡ ಇವನಿಗೆ ವ್ಯವಸ್ಥೆ ಇದೆ. ಅವನಿಗೇನು ಅಡುಗೆ ಬೇಕೋ ಅವನೇ ಮಾಡ್ಕೋಬಹುದು. ಬೇರೆಯವ್ರಿಗಾದರೆ 50 ಗ್ರಾಮು ಅದು, 50 ಗ್ರಾಮು ಇದು, ಅನ್ನ ಇಷ್ಟಿರಬೇಕು, ಪಲ್ಯ ಇಷ್ಟಿರಬೇಕು, ಗ್ರಾಮ್ ಲೆಕ್ಕದಲ್ಲಿ ತೂಕ ಹಾಕಿ ಎಲ್ಲ ಕೊಡ್ತಾರಲ್ಲ. ಉಮೇಶ್ ರೆಡ್ಡಿ ಅವನಿಗೆ ಎಷ್ಟು ಬೇಕು ಅಂತ ಅವನೇ ಅಡುಗೆ ಮಾಡ್ಕೋಬೋದು. ಗ್ರಾಮ್ ಗೀಮ್ ಏನಿಲ್ಲ. ಟಿ ವಿ ನೋಡಿಕೊಂಡು ಫೋನ್ ಬಳಸ್ತಾ ಇರ್ತಕ್ಕಂಥ ವಿಡಿಯೋ ಇದೀಗ ವೈರಲ್ ಆಗಿರೋದು. ಉಮೇಶ್ ರೆಡ್ಡಿ ಹಿನ್ನೆಲೆ ಏನಪ್ಪ ಹಾಗಾದರೆ? ನೋಡಿ, ಇವನು ಯಾರು ಅಂತ ನೋಡೋಣ ಫಸ್ಟು. ಇತ್ತೀಚಿನ ತಲೆಮಾರಿಗೆ ಒಂದಷ್ಟು ಪರಿಚಯ ಇದೆಯಲ್ಲ ನಮಗೆ ಗೊತ್ತಿಲ್ಲ. ಇವನು ಏನು ಸಾಧನೆ ಮಾಡಿ ಜೈಲೊಳಗಡೆ ಹೋಗಿದ್ದಾನೆ ಅಂತ ಹೇಳಿದ್ರೆ, ಏನೊಬ್ಬ ಮೋಸ್ಟ್ ನಟೋರಿಯಸ್ ಸೀರಿಯಲ್ ರೇಪಿಸ್ಟ್ ಇವನು, ಸರಣಿ ಅತ್ಯಾಚಾರಿ ಇವನು, ವಿಕೃತಕಾಮಿ ಇವನು ಉಮೇಶ್ ರೆಡ್ಡಿ. ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್ ಸೇರಿದಂತೆ ಹಲವಾರು ರಾಜ್ಯಗಳಲ್ಲಿ ಇವನು ಇಂಥ ಕೃತ್ಯ ಮಾಡಿರ್ತಕ್ಕಂಥ ಆರೋಪ ಇದೆ. ಕೆಲವು ಕೇಸ್ಗಳಲ್ಲಿ ಅಪರಾಧಿ ಕೂಡ ಹೌದು ಇವನು. 1996 ಇಂದ 2002 ಸುಮಾರು 20 ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ದಾನೆ. 18 ಜನರನ್ನು ಸಾಯಿಸಿದ್ದಾನೆ ಇವನು. ಈ ದಂಡುಪಾಳ್ಯದವ್ರದ್ದು ಒಂದು ಕಥೆ ಆದರೆ ಇವೊಂದೊಂದು ಕಥೆ. ಈ 90s ಟೈಮ್ ಇತ್ತಲ್ಲ, ಥರ ಯಾರ್ಯಾರಿಗೂ ಸಮಾಧಾನ ನೆಮ್ಮದಿ ಇರದೇ ಇದ್ದಂಥ ಟೈಮ್ ರೀ ಅದು. ಇಂಥವರೇ ಆ ಕಡೆ ದಂಡುಪಾಳ್ಯ, ಈ ಕಡೆ ಉಮೇಶ್ ರೆಡ್ಡಿ, ಇನ್ಯಾವುದೋ ಗ್ಯಾಂಗ್ಗಳು, ಯಾರೆಲ್ಲಿ ಸಾಯಿಸ್ತಾರೋ, ಎಲ್ಲಿ ರೇಪ್ ಮಾಡ್ತಾರೋ, ಎಲ್ಲಿ ಕದ್ಕೊಂಡು ಹೋಗ್ತಾರೋ, ಎಲ್ಲಿ ಕುತ್ತಿಗೆ ಕುಯ್ತಾರೋ ಗೊತ್ತೇ ಆಗ್ತಿರಲಿಲ್ಲ. ಆ ರೀತಿ ಕಾಲಘಟ್ಟ ಅದು. 18 ಜನರನ್ನು ಇವನು ಕೊಂದಿದ್ದೀನಿ ಅಂಥೇಳಿ ಅವನೇ ಒಪ್ಕೊಂಡ್ಬಿಟ್ಟಿದ್ದ ಉಮೇಶ್ ರೆಡ್ಡಿ. ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿರ್ತಕ್ಕಂಥ ನಟೋರಿಯಸ್ ಕ್ರಿಮಿನಲ್ ಇವನು ಉಮೇಶ್ ರೆಡ್ಡಿ. ಇವನು ಹೇಗೆ ಬದುಕ್ತಾ ಇದ್ದಾನೆ? ಯಾರು ಬೇಕಾದರೂ ಈಗ ಮಾಡಿ ಹೋಗ್ಬೋದಲ್ರಿ ಜೈಲಿಗೆ, ದುಡ್ಡಿದ್ರೆ ಆಯಿತು ಅಂತ. ರೇಪ್ ಮಾಡಬಹುದು, ಸಾಯಿಸಬಹುದು. ಜೈಲಿಗೆ ಹೋಗ್ಬಿಟ್ರೆ ಮೊಬೈಲ್ ಸಿಗುತ್ತೆ, ಟಿ ವಿ ಸಿಗುತ್ತೆ, ಅಡುಗೆ ಮಾಡ್ಕೊ ಅಂತ ಹೇಳ್ತಾರೆ. ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಸಿಗುತ್ತೆ ಅಂತ ಆಯ್ತಲ್ಲ ಜೈಲಲ್ಲಿ ಇದೀಗ. 1998 ಫೆಬ್ರವರಿ 28 ಅವಾಗ ಬೆಂಗಳೂರಲ್ಲಿ ನಡೆದಿದ್ದಂಥ ಮಹಿಳೆ ಅತ್ಯಾಚಾರ ಕೊಲೆ ಕೇಸದು. ಮಹಿಳೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಉಮೇಶ್ ರೆಡ್ಡಿಗೆ ಮರಣದಂಡನೆ ಆಗಿದೆ. ಈ ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಯನ್ನಾಗಿ ಮಾರ್ಪಾಟು ಮಾಡಿದ್ದು ಸುಪ್ರೀಂ ಕೋರ್ಟ್. ಅಲ್ಲದೆ ಪೆರೋಲ್ ಸೇರಿದಂತೆ ಯಾವುದೇ ರೀತಿಯ ಅರ್ಜಿ ಸಲ್ಲಿಸುವುದಕ್ಕೆ ಕನಿಷ್ಠ 30 ವರ್ಷಗಳ ಕಾಲ ಇವನು ಶಿಕ್ಷೆ ಅನುಭವಿಸಲೇಬೇಕಾಗತ್ತೆ. ಒಂದು ಪೆರೋಲ್ಗೆ ಅರ್ಜಿ ಹಾಕೋಬೇಕು ಅಂದರೂ 30 ವರ್ಷ ಜೈಲಲ್ಲಿರುವಂಥ. ಪೆರೋಲ್ ಅರ್ಜಿ ಹಾಕ್ಕೊಳ್ಳೋದು, ಇವನು ಆಚೆ ಬರೋದು, ಇಲ್ಲಿ ಯಾವುದೋ ಒಂದಷ್ಟು ರೇಪ್ ಮಾಡಿಬಿಟ್ಟು ಜನಗಳನ್ನ ಸಾಯಿಸ್ಬಿಟ್ಟು ಹೋಗ್ಬಿಟ್ರೆ ಏನು ಕಥೆ ಅಂತೇಳಿ 30 ವರ್ಷ ಜೈಲಲ್ಲಿರಬೇಕು ಇವನು ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದದ್ದು. ಅಂಥ ಉಮೇಶ್ ರೆಡ್ಡಿ ಇದೀಗ ಜೈಲಲ್ಲಿ ಆರಾಮಾಗಿ ಫೋನಲ್ಲಿ ಮಾತಾಡಿಕೊಂಡು, ಟಿ ವಿ ನೋಡಿಕೊಂಡು, ಏನು ಬೇಕೋ ಮಾಡ್ಕೊಂಡು ಕೂತಿದ್ದಾನೆ. ಇವನು ಇಡಿಸ್ಕೊಳ್ಳೋಕೆ ಇದೀಗ ಸಂತೋಷ್ ಪಟೇಲ್ ಇದ್ದಾರೆ. ಸಂತೋಷ್ ಪಟೇಲ್, ಉಮೇಶ್ ರೆಡ್ಡಿ ಬಹಳ ದಿನ ಆಗಿಬಿಟ್ಟಿತ್ತು. ಇವನ್ನೆಲ್ಲ ಕಡೆ ಒಂದು ಫೋಟೋನೋ ಅಥವಾ ಏನೋ ಸಿಗಬೇಕು, ವಿಡಿಯೋ ಸಿಗಬೇಕು ಅಂದರೆ ಹಳೆ ಫೋಟೋ, ಹಳೆ ವೀಡಿಯೋನೇ ಇಟ್ಕೊಂಡು ಯೂಸ್ ಮಾಡಬೇಕಾಗಿತ್ತು ನಾವು. ಇವನು ಹೆಂಗಿದ್ದಾನೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಯಾಕೆಂದರೆ ಅವತ್ತಿಗೆ ಯಾರು 90sಲ್ಲಿ ನೋಡಿದ್ದಿದ್ದಲ್ವ ಇವನು ಅರೆಸ್ಟ್ ಆದಾಗ, ಆ ಒಂದು ಪಿಕ್ಚರು ಮತ್ತು ವಿಡಿಯೋ ಅಷ್ಟೇ ಇದ್ದದ್ದು. ಇವತ್ತಿಗೆ ಬಹಳ ದಿನ ಆದಮೇಲೆ ಸನ್ಮಾನ್ಯ ಉಮೇಶ್ ರೆಡ್ಡಿ ಅವರ ದರ್ಶನ ಆಗಿದೆ. ಇವನು ಪರಪ್ಪನಗ್ರಹಾರದಲ್ಲಿ ಯಾವ ಸ್ಥಿತಿಲಿದ್ದಾನೆ ಅಂತ ಹೇಳಿ ಆರಾಮಾಗಿದ್ದಾನೆ ಇವನು.
ಆರಾಮಾಗಿದ್ದಾನೆ. ಹಣ ಒಂದು ಸಿಕ್ಕರೆ ಅದೇನೋ ಕಿಟಕಿ ಕರ್ಟನೂ ಹಾಕೊಂಡ್ಬಿಟ್ಟಿದ್ದಾನೆ ಇವನು. ನೋಡಿ ಹಿಂಗಿದ್ದವನು ಅವನು, ಇನ್ನೊಂದು ಈ ಥರ ಇದ್ದವಂಥ ಮನುಷ್ಯ ಇವಾಗ ಈ ಥರ ಆಗಿದ್ದಾನೆ ಅವನು. ಸೊ ಏನು ಈ ಪರಪ್ಪನ ಅಗ್ರಹಾರದ ಕತೆ? ದರ್ಶನ್ ನೋಡಿದ್ರೆ ಅರ್ಜಿ ಮೇಲೆ ಅರ್ಜಿ ಹಾಕ್ಕೊಳ್ಳೋದು, ನನಗೆ ಬಿಸ್ಲಿಗೆ ಬಿಡ್ತಾ ಇಲ್ಲ, ನನಗೆ ಸರಿಯಾಗಿ ಸೌಲಭ್ಯಗಳು ಸಿಗ್ತಾ ಇಲ್ಲ, ನಾನು ಇನ್ನೇನೂ ಕೇಳ್ತಾ ಇಲ್ಲ ಇವ್ರನ್ನ ಅಂತ ಹೇಳಿದ್ರು, ಅದಿಲ್ಲ ಇದಿಲ್ಲ ಅಂತ ಕಳಿಸ್ತಿರೋದು. ಈ ಕಡೆ ನೋಡಿದ್ರೆ ಉಮೇಶ್ ರೆಡ್ಡಿ ಹೀಗಿದಾನಲ್ಲ, ಬರೀ ಇವನಷ್ಟೇ ಅಲ್ಲ, ಕೆಲವು ಟೆರರಿಸ್ಟ್ ಆರೋಪ ಹೊತ್ತುಕೊಂಡು ಬಂದಿರತಕ್ಕಂಥ ಟೆರರಿಸ್ಟ್ಗಳು ಕೂಡ ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ ಒಳಗಡೆ. ಎಲ್ಲರ ಕೈನಲ್ಲೂ ಕೂಡ ಆ್ಯಂಡ್ರಾಯ್ಡ್ ಮೊಬೈಲ್ ಇವೆ. ಆಲ್ಮೋಸ್ಟ್ ಒಂದು ಆಚೆ ಬಂದು ಏನೇನು ಕೊಂಡ್ಕೊಂಡು ಹೋಗ್ಬೋದು ಎಲ್ಲ ಅಲ್ಲಿವೆ ಅನ್ನೋ ರೀತಿಯಲ್ಲಿ ಇದೆಯಲ್ಲ. ಏನು ಕಥೆ ಇದರದು ಅಂತ? ರಮಕಾಂತ್, ಇದು ನಾವು ಏನು ನೋಡ್ತಾ ಇದ್ವಿ, ಇದು ಜೈಲಿನ ಒಂದು ಭಾಗ, ತುಣುಕು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಜೈಲಿನಲ್ಲಿ ಇದೇ ಮೊದಲೆಲ್ಲ 16 ವರ್ಷಗಳಿಂದ ನಾವು ನೋಡ್ಕೊಂಡು ಬರ್ತಾ ಇದ್ವಿ, ಇದೇ ರೀತಿಯಾದ ಒಂದು ಮೇಲಿಂದ ಮೇಲೆ ಅಲ್ಲಿ ಭ್ರಷ್ಟಾಚಾರಗಳು ನಡೀತಾನೆ ಇರ್ತದೆ. ಸೊ ಇಷ್ಟಾದರೂ ಕೂಡ ಇದಕ್ಕೆ ಬ್ರೇಕ್ ಆಗ್ತಿಲ್ಲ. ಇದಕ್ಕೆ ನೇರ ಕಾರಣ ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಿಬ್ಬಂದಿ ಮತ್ತು ಭ್ರಷ್ಟ ಅಧಿಕಾರಿಗಳೇನಿರ್ತಾರೆ ಅವರಿಂದ ಈ ಎಲ್ಲ ಕೃತ್ಯಗಳು ನಡೀತಾ ಇದೆ ಅಂತ ಹೇಳಲಾಗ್ತಿರ್ತದೆ. ಪರಪ್ಪನ ಅಗ್ರಹಾರ ಅಂತ ಹೇಳಿದ್ರೆ ಅದೊಂದು ಮನಪರಿವರ್ತನಾ ಕೇಂದ್ರ ಅಂತೇಳಿ ಅದನ್ನು ಅಲ್ಲಿ ಮಾಡಿರುವಂಥದ್ದು, ಅಪರಾಧ ಮಾಡಿರುವಂಥದ್ದು ಸಾಬೀತಾದವರು ಮತ್ತು ಅದರ ಆರೋಪ ಹೊತ್ತಿ ಅಲ್ಲಿ ವಿಚಾರಣೆಯನ್ನು ಎದುರಿಸ್ತಾ ಇರುವಂತಹ ಏನು ವ್ಯಕ್ತಿಗಳಲ್ಲಿರ್ತಾರೆ. ಸೊ ಅಂಥವ್ರು ಮನಪರಿವರ್ತನೆ ಹಾಕಿ ಸಮಾಜಕ್ಕೆ ಬಂದು ಒಳ್ಳೆಯ ರೀತಿ ಬದುಕಬೇಕು ಈ ಕಾನೂನು ಅಡಿಯಲ್ಲಿ ಅಂತೇಳಿ ಅಲ್ಲಿಗೆ ಪರಪ್ಪನ ಅಗ್ರಹಾರ ಜೈಲುಗಳನ್ನು ಮಾಡಿರುವಂಥದ್ದು, ಅಲ್ಲಿಗೆ ಬಿಡುವಂಥದ್ದು. ಆದರೆ ಅದು ಯಾವ ರೀತಿಯಾಗಿ ಅದನ್ನು ರೆಸಾರ್ಟ್ ಮಾದರಿಯಾಗಿ ಅವುಗಳನ್ನು ಇವರು ಪರಿವರ್ತನೆಯನ್ನು ಮಾಡಿಕೊಂಡಿರುವಂಥದ್ದು, ಹೊರಗಡೆ ಏನೋ ಒಂದು ದುಷ್ಕೃತ್ಯವನ್ನು ಮಾಡುವಂಥದ್ದು, ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾಗುವಂಥದ್ದು, ಕೊಲೆ ಮಾಡುವಂಥದ್ದು, ಕೊಲೆ ಯತ್ನ, ರಾಬರಿ ಇಂತಹ ಪ್ರಕರಣಗಳಲ್ಲಿ ಭಾಗಿಯಾಗುವಂಥದ್ದು, ಅದ್ರ ಜೊತೆಗೆ ದೇಶದ್ರೋಹಿ ಚಟುವಟಿಕೆಗಳಲ್ಲೂ ಕೂಡ ಭಾಗಿಯಾಗುವಂಥವ್ರು ಕೂಡ ಅಲ್ಲಿರ್ತಾರೆ. ಅಂಥವರು ಹೋಗಿ ಅವ್ರಿಗೆ ಬೇಕಾದ ಎಲ್ಲ ಫೆಸಿಲಿಟೀಸ್ ಅಂದರೆ ಅಲ್ಲಿ ಯಾವುದೇ ಸಂಪರ್ಕ ಇಲ್ಲದೆ ಹೊರ ಜಗತ್ತಿನಿಂದ ಅಲ್ಲಿ ಇವರು ಪರಿವರ್ತನೆ ಆಗಿ ಹೊರಗೆ ಬಂದು ಒಂದು ಒಳ್ಳೆಯ ಬದುಕನ್ನು ನಡೆಸಬೇಕು ಅಂತ ಕಳಿಸಿದ್ರೆ ಅಲ್ಲಿನ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ಸಿಬ್ಬಂದಿಗಳು ಹಣವನ್ನು ತೆಗೆದುಕೊಂಡು ಇವ್ರ ಜೊತೆಗೆ ಸಾಥನ್ನು ನೀಡಿ ಆ್ಯಂಡ್ರಾಯ್ಡ್ ಮೊಬೈಲ್ ಸಿಗುತ್ತೆ, ಸ್ಟವ್ ಸಿಗುತ್ತೆ, ಗಾಂಜಾ ಸಿಗುತ್ತೆ, ಇವ್ರಿಗೆ ಬೇಕಾಗಿರುವ ಎಲ್ಲ ಶೋಕಿ ಮಾಡಲಿಕ್ಕೆ, ಐಷಾರಾಮಿ ಬದುಕನ್ನು ಮಾಡಲಿಕ್ಕೆ ಬೇಕಾಗಿರುವ ಎಲ್ಲ ಒಂದು ಸೌಲಭ್ಯಗಳನ್ನು ಕೂಡ ಇವರು ಕಲ್ಪಿಸಿಕೊಡುವಂಥದ್ದು. ಇದು ಒಂದು ಕಡೆ. ಆದರೆ ಮತ್ತೊಂದು ದುರಂತ ಅಂದರೆ ಕೇವಲ ಒಂದು ಹಾಸಿಗೆ ದಿಂಬು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ನಟ ದರ್ಶನ್ ಏನಿದ್ದಾನೆ ಈತ ಒಂದು ಹೆಚ್ಚುವರಿಯಾಗಿ ಹಾಸಿಗೆ ದಿಂಬು ಕೊಡಿ ಅಂದರೆ ಕೊಡಲಿಕ್ಕೆ ಇವರು ಸಿದ್ರಿಲ್ಲ. ಅದು ಜೈಲು ಕೈಪಿಡಿಯಲ್ಲಿ ಮ್ಯಾನ್ಯಲ್ನಲ್ಲಿ ಇಲ್ಲ ಅಂತಾರೆ. ಹಾಗಾದರೆ ಇದೆಲ್ಲ ಜೈಲು ಕೈಪಿಡಿಯಲ್ಲಿ ಇದೆಯಾ, ಮ್ಯಾನ್ಯಲ್ ಇದೆಯಾ ಅನ್ನೋದು ಒಂದು ಕಡೆ ಪ್ರಶ್ನೆ. ಅಂದರೆ ಹಣವಿದ್ದವರು, ಇನ್ಫ್ಲುಯೆನ್ಸ್ ಇದ್ದವರು, ಅದರ ಜೊತೆಗೆ ಭ್ರಷ್ಟ ಅಧಿಕಾರಿಗಳ ಜೊತೆ ಯಾರು ಶಾಮೀಲಾಗ್ತಾರೆ ಅಂಥವ್ರಿಗೆ ಯಾವುದೇ ಸೌಲಭ್ಯ ಬೇಕಾದರೂ ಕೊಡ್ತಾರೆ. ಈಗಾಗಲೇ ಉಮೇಶ್ ರೆಡ್ಡಿ ಕಳೆದ 30 ವರ್ಷಗಳಿಂದ ಆತ ಜೈಲಿನಲ್ಲಿರಬೇಕು, ಮರಣದಂಡನೆಗೆ ಗುರಿಯಾದವನು, 30 ವರ್ಷಗಳ ಸಜಾ ಅವನಿಗೆ ಕೋರ್ಟ್ ವಿಧಿಸುತ್ತೆ. ಸೊ ಅಂತಹ ವ್ಯಕ್ತಿ ಕೈಗೆ ಆಂಡ್ರಾಯ್ಡ್ ಮೊಬೈಲ್ ಕೊಡ್ತಾರೆ, ಟಿವಿಯನ್ನು ಕೊಡ್ತಾರೆ, ಆತ ಜೈಲಿನಲ್ಲೇ ಕೂತ್ಕೊಂಡು ಫೋನಲ್ಲಿ ಮಾತನಾಡುವಂಥದ್ದು. ಇನ್ನು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ, ಉಗ್ರ ಸಂಘಟನೆಗಳಲ್ಲಿ ಏನು ಭಾಗಿಯಾಗಿದ್ದಂಥ ಆರೋಪಿತ ಏನಿದ್ದಾನೆ, ಶಂಕಿತ ಉಗ್ರ, ಅವನು ಕೂಡ ಅಲ್ಲಿದ್ದಾನೆ. ಆತನ ಕೈಲಿ ಆಂಡ್ರಾಯ್ಡ್ ಮೊಬೈಲ್ಗಳಿಂದ ಆತ ಪ್ರಮುಖವಾಗಿ ಬೆಂಗಳೂರು ಮತ್ತು ಇತರ ಕರ್ನಾಟಕ ಭಾಗದಲ್ಲಿ ಈ ಉಗ್ರ ಸಂಘಟನೆಗಳಿಗೆ ಹ್ಯಾಂಡ್ಲರ್ ಆಗಿರ್ತಿದ್ದ, ಇಲ್ಲಿ ಅವ್ರನ್ನ ನೇಮಕವನ್ನು ಮಾಡಿಕೊಡ್ತಿದ್ದ. ಅಂಥವನ ಕೈಗೆ ಇವರು ಜೈಲಿನಲ್ಲಿ ಕೂತು ಮೊಬೈಲನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಎಲ್ಲಿಗೆ ದೇಶಕ್ಕೆ ಧಕ್ಕೆ ತರುವಂಥ ಆರೋಪಿಗಳಿಗೂ ಕೂಡ ಇವರು ಸಾಥ್ ಕೊಡ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ಭ್ರಷ್ಟಾಚಾರ ನಡೀತದೆ ಅಂತ. ಇನ್ನೊಂದು ಕಡೆ ಟಿ ನಾಸಿರ್ ಏನಿದ್ದ ಈತನನ್ನು ಇತ್ತೀಚೆಗೆ ನಾವು ನೋಡಿದ್ವಿ, ಓರ್ವ ಪೊಲೀಸ್ ASI ಬಂಧನವಾಗಿತ್ತು ಮತ್ತು ಪ್ರಕರಣ ಕೂಡ ದಾಖಲಾಗಿತ್ತು. ಆತ ಜೈಲಿಗೆ ಬಂದಂಥ ಸಂದರ್ಭದಲ್ಲಿ ಆತನಿಗೆ ಕಾಕಿ ಡ್ರೆಸ್ಸನ್ನು ಹಾಕಿ ಅವನು ದೇಶದಿಂದ ಓಡಿಸ್ಲಿಕ್ಕಿಲ್ಲ, ಅವನ್ನ ಎಸ್ಕೇಪ್ ಆಗಲಿಕ್ಕೆ ಸಾಥ್ ಕೊಡಲಿಕ್ಕೂ ಕೂಡ ಕೆಲವು ಅಲ್ಲಿನ ಸಿಬ್ಬಂದಿಗಳು ಭಾಗಿಯಾಗಿದ್ದ ಪ್ರಕರಣ ಕೂಡ ಬೆಳಕಿಗೆ ಬಂತು. ಇಷ್ಟಾದರೂ ಕೂಡ ಸರ್ಕಾರ ಆಗಲಿ, ಸಂಬಂಧಪಟ್ಟ ಸಚಿವರಾಗಲಿ, ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಆಗಲಿ ಅಥವಾ ಹಿರಿಯ DG and IG ಅಂತ ಅಧಿಕಾರಿಗಳಾಗಲಿ ಇವರು ಯಾರೂ ಕೂಡ ಇದ್ರ ಬಗ್ಗೆ ಒಂದು ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಸಿದ್ಧರಿಲ್ಲ. ಕೇವಲ ನೆಪ ಮಾತ್ರಕ್ಕೆ ಇವರು ಅಲ್ಲಿ ಏನು ಜಾಮರ್ಗಳನ್ನ ಹಾಕುವಂಥದ್ದು, ಜೈಲು ಊಟವನ್ನೇ ಕೊಡ್ತೀನಿ ಅಂತಾರೆ. ಪ್ರತಿಯೊಬ್ಬರು ಕೂಡ ಅವರಿಗೆ ಬೇಕಾಗಿರುವ ಎಲ್ಲ ಸೌಲಭ್ಯಗಳನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಹಂತ ಹಂತವಾಗಿ ಜೈಲಿನಲ್ಲಿ ಕೆಲಸ ಮಾಡುವಂಥ ಅಧಿಕಾರಿ ಸಿಬ್ಬಂದಿಗಳು ಭ್ರಷ್ಟರೇನಿದ್ದಾರೆ ಇವರು ಅದರಲ್ಲೂ ಕೂಡ ಹಣ ಮಾಡಲಿಕ್ಕೆ ನಿಂತಿರುವಂಥದ್ದು. ಹೀಗಾಗಿ ಇಂತಹದಕ್ಕೆ ಏನು ಅಧಿಕಾರಿಗಳು ಬರೀ ಅಮಾನತು ಮಾಡಿದ್ರೆ ಸಾಕಾಗಲ್ಲ, ಸೇವೆಯಿಂದ ವಜಾ ಮಾಡಿದ್ರೆ ಇಂಥವರು ಇಂತಹ ದುಷ್ಕೃತ್ಯಗಳಿಗೆ ಕಡಿವಾಣ ಹಾಕ್ಬೋದು. ಇಲ್ಲಾಂದ್ರೆ ಇವ್ರನ್ನ ಹೊರತುಪಡಿಸಿ ವಿಶೇಷವಾದ ಒಂದು ಟೀಮನ್ನು ಮಾಡಿ ಜೈಲು ಮಾನಿಟರಿಂಗ್ ಸೆಲ್ಲನ್ನು ಮಾಡಿಕೊಂಡ್ರೆ ಮಾತ್ರ ಇಂಥವಕ್ಕೆ ಬ್ರೇಕ್ ಹಾಕಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ರಮಕಾಂತ್, ಥ್ಯಾಂಕ್ ಯು ಸಂತೋಷ್.